ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಥರ ಬ್ಲೌಸ್ ಪೀಸಿಂದ ಕಳಸಾನ ಹೇಗೆ ರೆಡಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಈ ಥರ ಒಂದು ಟೇಬಲ್ ಅಥವಾ ನೀವು ಯಾವುದಾದ್ರೂ ಬಟ್ಟೆ ಮೇಲೆ ಈ ಥರ ಬ್ಲೌಸ್ನ ಎರಡು ಬಾರ್ಡರ್ ಆಚೆ ಈಚೆ ಬರೋ ಥರ ಇಟ್ಕೊಂಡು ನೀಟಾಗಿ ಇಟ್ಕೋಬೇಕು. ನೆಕ್ಸ್ಟು ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು ಎರಡು ಕೈಯಿಂದ. ನೋಡಿ, ನಾನು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಥರ ನೀಟಾಗಿ ಒಂದೇ ಸಮ ಬರೋ ಥರ ನೀರಿಗೆ ಮಾಡ್ಕೋಬೇಕು. ನೋಡಿ, ಇದೇ ಥರ. ಬೇಕಿದ್ದರೆ ನೀವು ಇಲ್ಲಿ ನೀರಿಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದರೆ ನೀವು ಬಟ್ಟೆ ಕ್ಲಿಪ್ ಇರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಕಂಪ್ಲೀಟಾಗಿ ಈ ಥರ ಮಾಡಿಸಿಟ್ಕೊಂಡಿದ್ದೀನಿ. ಸೊ ಒಂದು ಸರ್ತಿ ಇದನ್ನು ನೀಟಾಗಿ ಜೋಡಿಸ್ಕೊತೀನಿ. ಸೊ ಈ ಥರ ನೀಟಾಗಿ ನೀರಿಗೆನ ಜೋಡಿಸ್ಕೋಬೇಕು. ಸೊ ನೀಟಾಗಿ ಜೋಡಿಸ್ಕೊಂಡು ನಾನಿಲ್ಲಿ ಕ್ಲಿಪ್ ಹಾಕ್ಕೊತಾ ಇದ್ದೀನಿ, ಬಟ್ಟೆ ಕ್ಲಿಪ್ಪು. ಈ ಥರ ನೀಟಾಗಿ ಜೋಡಿಸ್ಕೋಬೇಕು. ಈಸಿಯಾಗಿದೆ ಫ್ರೆಂಡ್ಸ್. ಇದು ಸುಮ್ಮನೆ ಬ್ಲೌಸ್ ಪೀಸ್ ಇಡೋಕ್ಕಿಂತ ಈ ಥರ ಕಳ್ಸೋಕ್ಕೆ ಸೀರೆ ಥರ ಬ್ಲೌಸ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ನೋಡಿ, ಈ ಥರ ನೀಟಾಗಿ ನಾನು ಎರಡು ಕಡೆ ಈ ಥರ ಕ್ಲಿಪ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಉದ್ದ ಬರುತ್ತೆ. ಸೊ ಇದು ಬ್ಲೌಸ್ ಬಂದು 1 ಮೀಟರ್ ಇರುತ್ತಲ್ಲ, ಸೊ ಈ ಥರ ಉದ್ದ ಫೋಲ್ಡ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಈ ಥರ. ಸೊ ನೆಕ್ಸ್ಟ್ ನಾನಿಲ್ಲಿ ಇದನ್ನು ಈ ಥರ ಕಳಸ ಇಡೋಕ್ಕೆ ಕೆಳಗಡೆ ಮನೆ ಇಡ್ತೀವಲ್ವ, ಅದ್ರ ಮೇಲೆ ಈ ಥರದ್ದು ಒಂದು ಚಿಕ್ಕದು ಕೂಡ ಇಟ್ಕೊತಾ ಇದ್ದೀನಿ. ಸೊ ಅದರ ಮೇಲೆ ಈ ಥರದ್ದು ಕಳಸ. ಇಲ್ಲಿ ನಾನು ಕಳಸಕ್ಕೆ ಚಿಕ್ಕದು ಕೋಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಅದು ಆ ಕಡೆ ಈ ಕಡೆ ಆಗಬಾರ್ದು ಅಂತ ಸೊ ನಾನು 4 ಸೈಡು ಟೇಪ್ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಗಮ್ ಟೇಪ್ ಇರುತ್ತಲ್ಲ, ಸೆಲ್ಲು ಟೇಪ್ ಅಂತ ಹೇಳ್ತಿರಲ್ಲ, ಅದನ್ನು ಈ ಥರ 4 ಸೈಡ್ ಕೂಡ ನಾನು ಅಂಟಿಸ್ಕೊತಾ ಇದ್ದೀನಿ. ಸೊ ಈ ಥರ ನಾವು ಕಳ್ಸೋಕ್ಕೆ ಕೋಲ್ ಕಟ್ಕೊಳ್ಳೋದ್ರಿಂದ ಈ ಬ್ಲೌಸ್ನ ನೀಟಾಗಿ ಹಾಕ್ಕೊಬೋದು. ನೋಡಿ, ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಈ ರೀತಿ ಹಿಂದೆ ಸ್ವಲ್ಪ ಬ್ಲೌಸ್ನ ಬಿಟ್ಟು ಈ ಥರ ಹಾಕ್ಕೋಬೇಕು. ಸೊ ಇಲ್ಲಿ ಈ ಥರ ಹಾಕ್ಕೋಬೇಕಾದ್ರೆ ಒಂದು ಮೇಲೆ ಮತ್ತು ಒಂದು ಕೆಳಗೆ ಬರೋ ಥರ ಹಾಕ್ಕೋಬೇಕು. ಸ್ವಲ್ಪ ಒಂದು ಉದ್ದ ಬರುತ್ತೆ, ಇನ್ನೊಂದು ಚಿಕ್ಕದಾಗಿ ಬರುತ್ತೆ. ಸೊ ಇಲ್ಲಿ ನಾನು 2 ಸ್ಟೆಪ್ಸಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈ ಥರ ಕಟ್ಕೋಬೇಕು. ಸೊ ನೋಡಿ, ಈ ಥರ ಇಟ್ಟು ನಾನಿಲ್ಲಿ ಮಧ್ಯದಲ್ಲಿ ಒಂದು ಸೊಂಟದ ಪಟ್ಟಿ ಕಟ್ತೀವಲ್ವ, ಆ ಥರ. ಸೊ ನಾನಿಲ್ಲಿ ಒಂದು ಥ್ರೆಡ್ ಯೂಸ್ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ನೀಟಾಗಿ ನೀರಿಗೆನ ಹಿಡಿದು ಕಟ್ಕೊತಾ ಇದ್ದೀನಿ. ಸೊ ನೋಡಿ, ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಹಿಂದೆಯಿಂದ ಕಟ್ಕೋಬೇಕು. ತುಂಬ ಟೈಟಾಗಿ ಏನು ಬೇಡ, ಸ್ವಲ್ಪ ಲೂಸ್ ಇರಲಿ. ಅಂದರೆ ಇಲ್ಲಿ ನಾನು ಇವಾಗ ಈ ಬಟ್ಟೆ ಕ್ಲಿಪ್ನ ಬಿಚ್ಚಿಬಿಟ್ಟು ನೀರಿಗೆ ಮಾಡ್ಕೊತೀನಿ. ಸೊ ಅದಕ್ಕೆ ಸ್ವಲ್ಪ ಬಟ್ಟೆನ ಜಗ್ಗಿಸ್ಕೋಬೇಕು. ಸೊ ನೋಡಿ, ಇಲ್ಲಿ ನನಗೆ ಈ ಥರ ಬರುತ್ತೆ. ನೋಡಿ, ಈ ಥರ ಅದಕ್ಕೆ ಸ್ವಲ್ಪ ಲೂಸೇ ಇರಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ಕಳ್ಸೋಕೆ ಕಾಣದೇ ಇರೋ ಥರ ಈ ಫೋಲ್ಡಿಂಗ್ಸಲ್ಲಿರೋ ಬ್ಲೌಸ್ ಬಟ್ಟೆನ ಈ ಥರ ಜರುಗಿಸ್ಕೋಬೇಕು ನೀಟಾಗಿ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಪಿನ್ ಹಾಕೋಬೋದು. ಸೊ ಈ ಥರ ಪಿನ್ ಹಾಕ್ಕೊಂಡ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ನೋಡಿ, ಇವಾಗ 2 ಸ್ಟೆಪ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಸ್ವಲ್ಪ ಲೂಸಾಗಿ ಕಟ್ಟಿದರೆ ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಸೈಡಲ್ಲಿ ಈ ಥರ ಕೋಲ್ ಕಾಣಬಾರ್ದು ಅಂತ ಹೇಳಿ ನಾನು ಇದೇ ಬ್ಲೌಸ್ ಬಟ್ಟೆನ ಜರುಗಿಸ್ಕೊತಾ ಇದ್ದೀನಿ. ಬ್ಲೌಸ್ ಬಟ್ಟೆ ಜರುಗಿಸ್ಕೊಳ್ದೆ ಫ್ಲವರ್ಸ್ ಇದೆ, ಫ್ಲವರ್ಸಿಂದ ಡೆಕೋರೇಷನ್ ಮಾಡಿ ಕೂಡ ಕವರ್ ಮಾಡ್ಕೋಬೋದು. ನೋಡಿ, ಈ ಥರ ಕಂಪ್ಲೀಟ್ ಆದಮೇಲೆ ನೀಟಾಗಿ ಕಾಣಿಸುತ್ತೆ. ಈ ಥರ ಫ್ಲವರ್ಸಿಂದ ನೀವು ಡೆಕೋರೇಟ್ ಮಾಡ್ಬೋದು.
ಸೊ ಕಳ್ಸೋಕ್ಕೆ ಮುಖ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಮತ್ತು ಇರೋ ಓಲೆ ಎಲ್ಲ ಹಾಕಿ ಸರ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.